ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇನ್ನು ಹಣ್ಣದ್ದು ವಿಡಿಯೋನೇ ಕಂಟಿನ್ಯೂ ಮಾಡಿದ್ದೀನಿ. ಸ್ವಲ್ಪ ಹಣ್ಣಿತ್ತಲ್ಲ ಅಂತ ಹೇಳ್ಬಿಟ್ಟು ರಸಾಯನ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಇದ್ದದನ್ನ ಮಾಡಿ ಬೇಕಿದ್ರೆ ಗೋಡಂಬಿ ಮತ್ತು ದ್ರಾಕ್ಷಿ, ಸ್ವಲ್ಪ ಬೆಲ್ಲ, ಇನ್ನು ಕಾಯಿ ತುರಿ ಮತ್ತು ಸ್ವಲ್ಪ ಜೇನುತುಪ್ಪ, ಇನ್ನು ಹಣ್ಣು ಕಾಯಿ ಅಷ್ಟನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋದು. ಕಡಲೆಪುರಿ ಇಷ್ಟು ಮಿಕ್ಸ್ ಮಾಡಿದ್ರೆ ಹಣ್ಣಿನ ರಸಾಯನ ರೆಡಿ ಆಗೋಯ್ತದೆ. ಇನ್ನು ಅದಕ್ಕೆ ಏಲಕ್ಕಿ ಕಾಯಿ ಪುಡಿನಾರು ಇದ್ರೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಕುಟ್ಕೊಂಡು ಹಾಕ್ಕೊಳ್ಳೋದು. ಇಷ್ಟೇ. ಊರ ಕಡೆ ದೇವಸ್ಥಾನದಲ್ಲೆಲ್ಲ ಹಬ್ಬ ವಾರ ಬರುತ್ತಲ್ಲ ಅವಾಗೆಲ್ಲ ಪ್ರಸಾದ ಅಂತ ಹೇಳ್ಬಿಟ್ಟು ಕೊಡೋರು. ಅಲ್ಲೆಲ್ಲ ಜಾಸ್ತಿ ಬೋಸಿ ಗಟ್ಟಲೆ ಮಾಡೋರು. ಅದು ಆ ಟೇಸ್ಟ್ ಮನೇಲಿ ನಾವು ಏನೇ ಹಾಕಿ ಮಾಡಿದ್ರು ಬರೋಲ್ಲ. ಅಲ್ಲಿ ಬಾಳೆಹಣ್ಣು ಹಾಕಿ ಮಾಡ್ತಿದ್ರು. ಈಗ ಒಂದು ಕಡೆ ಈ ಥರ ಕಡಲೆಪುರಿ ದೇವ್ರ ಪ್ರಸಾದ ಎಲ್ಲೇ ಹೋಗಿ ಅದು ಆ ರಸಾಯನ ಒಂದೇ ಅಲ್ಲ, ಇನ್ನೇನಾದ್ರು ತಿನ್ನಿ, ಅನ್ನೋದು ರೈಸ್ ಐಟಮ್ಮೇ ತಿನ್ನಿ, ಇಲ್ಲ ಪಾಕ ಎಲ್ಲ ಮಾಡ್ತಾರಲ್ಲ ಅದೂ ಅಷ್ಟೇ. ಎಲ್ಲ ಅದರದ್ದೇ ಆದಂಥ ದೇವ್ರದ್ದು ಪವರ್ ಇರುತ್ತೆ. ಇನ್ನು ನಾಳೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಚಾನಲ್ ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ವಿಡಿಯೋ ಬಂದು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಥರ ಗ್ಯಾಸ್ಟ್ರಿಕ್ ಥರ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಜೀರಿಗೆ, ಬಿಸಿ ನೀರಿಗೆ ಜೀರಿಗೆ ಕುದಿಸ್ಬಿಟ್ಟು ಕುಡಿತಾರಲ್ಲ ಆ ಥರ ಕುಡಿಯುತ್ತೆ. ಇನ್ನು ಮಗುಗೆಲ್ಲ ಹಾಲು ಕಾಯಿಸ್ಕೊಟ್ಟೆ. ಗ್ಯಾಸ್ಟ್ರಿಕ್ಗೆ ಒಳ್ಳೆಯದು ಜೀರಿಗೆ ನೀರು. ಹಂಗಾಗಿ ಗ್ಯಾಸ್ಟ್ರಿಕ್ಗೆ ಆಗಲಿ, ಆಮೇಲೆ ಬಾಣತಿಲೆಲ್ಲ ಹೊಟ್ಟೆ ಕಟ್ಕೊಂಡಿರುತ್ತೆ ಅಂತ ಹೇಳ್ತಾರೆ ನೋಡಿ, ಆವಾಗಲೂ ಅಷ್ಟೇ ಅದು ಜೀರಿಗೆ ನೀರು ಕುಡಿದ್ರೆ ಇದಾಗುತ್ತೆ ಅಂತ. ಇನ್ನು ತಿಂಡಿಗೆ ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಹಚ್ಕೋತಾ ಇದ್ದೀನಿ ತರಕಾರಿ ಎಲ್ಲನೂ. ಟೈಮ್ ಆಗೋಯಿಸ್ತದೆ ಬೇಗನೆ. ಹಂಗಾಗಿ ಇನ್ನು ನನ್ನ ಮಗ ಇನ್ನೂ ಎದ್ದಿಲ್ಲ, ದೊಡ್ಡನು. ಚಿಕ್ಕವನು ಎದ್ದವನ ಮೇಲ್ಗಡೆ ಟೆರೆಸ್ ಮೇಲೆ ಯಾರ ಅಪ್ಪ ಜೊತೆ ಆಟ ಆಡಕ್ಕೆ ಹೋಗೋಣ. ಆದಷ್ಟು ಈ ವೆದರ್ಗೆ ಈ ಥರ ಎಲ್ಲ ಆಯ್ತಾ ಇರೋದು, ಏನೂ ಮಾಡೋಕ್ಕಾಗಲ್ಲ. ಬರೀ ಊಟದಲ್ಲಿ ಏನೂ ಸತ್ವ ಸಿಗ್ತಾನೆ ಇಲ್ಲ, ಸಾರಾಂಶ ಅಂತಾರಲ್ಲ ಅದೇನು ಸಿಗ್ತಾನೆ ಇಲ್ಲ. ಸುಮ್ಮನೆ ನಾವು ಅದನ್ನಷ್ಟೇ ಏನಷ್ಟೇ ತಿನ್ನೋದು ಅಷ್ಟೇ. ಏನಿದ್ರು ಸುಸ್ತು ಅದೆಲ್ಲ ಹಾಗೆ ಆಯ್ತದೆ. ಹಾಗಾಗಿ ಏನು ಎನರ್ಜಿ ಸಿಗುತ್ತೆ ಅಂತಲೂ ಉಪಯೋಗಿಸ್ಕೊಂಡು ತಿನ್ಬೇಕು ಅಷ್ಟೇ. ತಗೊಂಡು ತಿನ್ನಬೇಕು. ಊಟ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಹಣ್ಣುಗಳು ತಿನ್ನಬೇಕು. ಹಣ್ಣುಗಳು ಮತ್ತು ಏನು ವಿಟಮಿನ್ ಸಿಗುತ್ತೆ ಅದನ್ನು ತಗೋಬೇಕು. ಏನು ವಿಟಮಿನ್ ಸಿಗ್ತದೆ ಬರೀ ಅನ್ನ ತಿಂದ್ಬಿಡೋದು, ಚಿತ್ರಾನ್ನ, ಪುಳಿಯೋಗರೆ ಈ ಥರ ತಿಂದ್ರೆ ಅದ್ರ ಜೊತೆ ಒಂದು ಸ್ವಲ್ಪ ಕ್ಯಾಲ್ಶಿಯಮ್ಮು, ವಿಟಮಿನ್ ಇಂಥವೆಲ್ಲ ಸಿಗ್ತವೆ ಅಂತಾರೆ, ಆ ಥರ ತಗೋಬೇಕು. ಈಗ ನನಗನ್ಸಿದ್ದು ಅನ್ಬೇಡ, ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ಅಂತೀವಲ್ಲ, ಆವಾಗಲೇ ನಮ್ಮ ಎನರ್ಜಿ ಯಾವಾಗ ಇದಾಗುತ್ತೆ ಅಂತೆ ಆವಾಗ ನಮ್ಮ ಬಾಡಿ ವೀಕ್ ಆಗ್ತಾ ಇರ್ತದೆ ಅಂತ ಅನ್ನಿಸುತ್ತೆ. ಹಾಗಾಗಿ ನಾನು ಇವಾಗ ತರಕಾರಿ ಗೊತ್ತಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಪೂರಿ ಜೊತೆಗೆ ಮಾಡ್ತಾಯಿದ್ದೀನಿ. ಇನ್ನು ಬಾದಾಮಿ ಎಲ್ಲ ಬೆಳಿಗ್ಗೆ ಟೈಮ್ ತಿಂತೀವಿ, ಅದು ತಿಂತೀವಿ ಆಯಿತು, ಎಷ್ಟು ಬೇಕೋ. ಇನ್ನು ಬೆಳಗ್ಗೆ ಸಂಜೆ ಗಂಟೆ ಅದು ಇದು ಮಕ್ಕಳ ಜೊತೆ ಆಟಾಡ್ಕೊಂಡು ಊಟ ತಿನ್ನೋದೇ ಆಗಲಿ ಅದರಲ್ಲಿ ಮರ್ಕೊಳ್ಳೋದು ಅನ್ನೋದಕ್ಕಿಂತ ಈ ಅನ್ನದ ಐಟಮ್ ತಿನ್ಕೊಂಡು ಇಲ್ಲ ಏನೋ ಒಂದು ತಿನ್ಕೊಂಡು ಸುಮ್ಮನೆ ಆಗ್ಬಿಡೋದು, ಆ ಥರ ಮಾಡ್ಕೋಬಾರ್ದು. ಆದರೂ ಇದರಲ್ಲಿ ನನಗೇನು ಅನಿಸ್ತಾ ಅದೇ ಅಲ್ಲದೆ, ನಿಮಗೆ ಇಷ್ಟ ಆದರೆ ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇನ್ನು ಕಾಳು ಬಟಾಣಿ ನೈಟೇ ನೆನೆ ಹಾಕಿದ್ದೆ. ಇನ್ನು ತರಕಾರಿ ಎಲ್ಲ ನಚ್ಕೊಂಡು ಪೂರಿ ಮಾಡಿ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಬೆಳಗ್ಗೆನೇ ಅದೇ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಜೀರಿಗೆ ನೀರು
ಮತ್ತು ನನ್ನ ಮಗಂಗೆ ಹಾಲು ಕಾಯಿಸ್ಕೊಟ್ಟಿದ್ದೆ, ಅದನ್ನ ಎತ್ತಿಡ್ತಾರೆ. ಸ್ವಲ್ಪನೇ ಕುಡಿಯೋಕ್ಕಾಗೋದು. ಯಾವುದಾದ್ರು ಕುಡಿತೀನಿ ಅಂದ್ಬಿಟ್ಟು ಜಾಸ್ತಿ ಕುಡಿದ್ರೆ ಅದು ಇನ್ನೊಂದು ಥರ ಎಫೆಕ್ಟ್ ಆಗುತ್ತೆ. ಜೀರಿಗೆ ನೀರು ಎಷ್ಟು ಸ್ವಲ್ಪನೇ ಲೈಟಾಗಿ ಕುಡಿಬೇಕು, ಜಾಸ್ತಿ ಕುಡಿಬಾರ್ದು ಅದನ್ನು. ಗೊಜ್ಜಿಗೆ ಬೀನಿಸು ಮತ್ತು ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ತರಕಾರಿಗಳೇನಿತ್ತೋ ಅದನ್ನು ಹಾಕ್ಕೊಂಡು ಗೊಜ್ಜು ಮಾಡ್ತಾಯಿದ್ದೀನಿ. ಇನ್ನು ಚಪಾತಿಗೆ ಆಗಲಿ ಪೂರಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ ತರಕಾರಿ ಗೊಜ್ಜು. ದೋಸೆಗೆ ಚೆನ್ನಾಗಿರುತ್ತೆ. ಇನ್ನು ಇದು ಸ್ವಲ್ಪ ಬೇಗನೆ ಬೆಳಿಗ್ಗೆ ಎದ್ದು ಬೇಗ ಟೈಮೇ ಆಗೋಗುತ್ತೆ, ಹೆಂಗಾಗುತ್ತೋ ಅಂತ ಗೊತ್ತೇ ಆಗಲ್ಲ. ಇನ್ನು ಇದು ತರಕಾರಿ ಹಚ್ಚೋದ್ರಲ್ಲೇ ಟೈಮ್ ಆಗೋಗೋಯ್ತದೆ. ಇನ್ನು ಅದಕ್ಕೆ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಇಷ್ಟೇ, ಇದು ಮಸಾಲೆ ಗಿಸಾಲೆ ಏನೂ ಹಾಕಲ್ಲ, ಹಂಗೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಮಾಮೂಲಿ ಒಗ್ಗರಣೆ ಐಟಮ್ ಹಾಕ್ಬಿಟ್ಟು ಇನ್ನು ನಮ್ಗೆ ಎಷ್ಟು ಬೇಕೋ ಖಾರದ ಪುಡಿ ಅಷ್ಟು ಹಾಕ್ಕೊಂಡು, ಇನ್ನು ಯಾವ್ದು ಪೌಡ್ರೂ ಹಾಕ್ತಾಯಿಲ್ಲ, ಗರಂ ಮಸಾಲ ಪೌಡ್ರು ಏನೂ ಹಾಕ್ತಾಯಿಲ್ಲ, ಮನೆ ಖಾರದ ಪುಡಿನೇ ಹಾಕಿರೋದು. ಕೊನೆಯಲ್ಲಿ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪನೇ ಗೊಜ್ಜು ಥರ ಇರಲಿ ಅಂದ್ಬಿಟ್ಟು ಕೊನೆಯಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ವಿಸಲ್ ಮುಚ್ಚಿದ್ರೆ, 1 ವಿಸಲ್ ಇಲ್ಲ 2 ವಿಸಲ್ ಹಾಕಿದ್ರೆ ಅಷ್ಟೇ ಗೊಜ್ಜು ರೆಡಿ ಆಗೋಗುತ್ತೆ. ಇನ್ನು ನನ್ನ ಮಗನಿಗೆ ಅಂತ ಸ್ವಲ್ಪ ಹಾಕ್ಕೊಂಡೆ ಪೂರಿನ. ಇನ್ನು ಅವನು ಸ್ನಾನ ಮಾಡಿಸಿ ಕಳಿಸಿದ್ರಮ್ಮ, ನಾನು ಬಟ್ಟೆ ಇಕ್ಕೋದು, ಇನ್ನು ಅವ್ನು ತಿನ್ನಲ್ಲ ಅಂದ್ಬಿಟ್ಟು ಅವ್ನಿಗೆ ತಿನ್ನಿಸ್ಕೊಳ್ಳೋದು, ಮತ್ತು ಬ್ಯಾಗಿಗೆ ಹಾಕೋದು ಅದಾಗೋಯ್ತು. ಇನ್ನು ಅವ್ರ ಅಪ್ಪನೂ ಸ್ನಾನ ಮಾಡ್ಕೊಬಂದು ಶೂ ಹಾಕ್ತಾಯಿದ್ದಾರೆ. ನಾನು ಸ್ವಲ್ಪ ತಿನ್ನಲಿ ಅಂದ್ಬಿಟ್ಟು ಇದು ಮಾಡಿದೆ, ಅವನು ತಿಂದ ಸ್ವಲ್ಪ ಹಂಗೆ ಬಿಟ್ಟೆ. ಇನ್ನು ಅದೆಲ್ಲ ಎತ್ತು ಮಾಡಿಕೊಂಡು ಇನ್ನು ಅಲ್ಲೇ ಮಲ್ಕೊಳ್ಳೋದ್ರಿಂದ ಅವನು ಎದ್ದೊಳಿಸಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಯ್ತಾನೆ. ಆದರೆ ನಿದ್ದೆ ಇಷ್ಟೊತ್ತಿನಲ್ಲಿ ನೈಟ್ ಹೊತ್ತು ಜಾಸ್ತಿ ಹೊತ್ತು ಲೇಟಾಗಿ ಮಲ್ಕೋತಾನೆ. ಆಮೇಲೆ ಬೆಳಗ್ಗೆ ಹೊತ್ತು ಬೇಗ ಎದ್ದೋಳಲ್ಲ, ಆ ಥರ ಮಲಗೆ ಇರ್ತಾನಲ್ಲ ಅಂತ. ಇನ್ನು ನನ್ನ ಮಗ ಫಸ್ಟೇ ಇವನಿನ್ನೂ ಹಾಕತ್ತಾ ಇದ್ದಂಗೆ ಅವನು ಶೂ ಹಾಕೊಂಡು ರೆಡಿ ಆಗಿಬಿಡ್ತಾನೆ, ಬಟ್ಟೆಯನ್ನು ಏನು ಹಾಕೋಬೇಕು ಅದು ಹಾಕೊಂಡು ರೆಡಿ ಆಗಿಬಿಡ್ತಾನೆ. ಇವನು ಇನ್ನೂ ಲೇಟ್ ಮಾಡ್ತಾ ಇರ್ತಾನೆ, ನನಗೆ ಬಾಯ್ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ. ದೊಡ್ಡವನೇನೋ ಹೇಳ್ತಾ ಇದ್ದಾನೆ ಅವ್ರ ಸ್ಕೂಲಲ್ಲಿ ನಡೆದಿರೋದನ್ನ. ಅವ್ನಿಗೆ ಯಾವಾಗ ಅನಿಸ್ತದೋ ಅವಾಗ ಹೇಳ್ತಾನೆ ಅಷ್ಟೇ. ಇನ್ನು ನಾನು ಅವರೆಲ್ಲ ಗಾಡೀಲಿ ಬಿಟ್ಬಿಟ್ಟು ಬರೋಕ್ಕೆ ಹೋದರು. ನಾನೊಂದು ಸ್ವಲ್ಪ ಚಾಪೆ ಎತ್ತಾಕೋಣ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಡಚಿಡ್ತಾಯಿದ್ದೀನಿ. ಮಡಚಿಟ್ಬಿಟ್ಟು ಇನ್ನು ಅದೆಲ್ಲನೂ ಒಂದು ಸ್ವಲ್ಪ ಕಸ ಗುಡಿಸ್ಬಿಡೋದು. ಇನ್ನು ಹಂಗೇನೆ ಸ್ವಲ್ಪ ಹೆಂಗಾರಲ್ಲಿ ಮಕ್ಕಳಿರೋ ಮನೇಲಿ ಓಡಾಡೋದು. ಧೂಳಿಲ್ಲ ಅಂದರೂ ಧೂಳು ಬರುತ್ತೆ, ಕಸ ಬರುತ್ತೆ. ಇನ್ನು ನನ್ನ ಮಗ ಮಾತಾಡ್ತಾನೆ, ಅವನಿಗೆ ಚಿಕ್ಕವನ ವಾಯ್ಸು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೆಲ್ಲ ನೆತ್ತಾಕ್ಬಿಟ್ಟು ಕಸ ಗುಡಿಸ್ಕೊಂಡೆ. ಇನ್ನು ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಪೂರಿ ಒತ್ತು ಹಾಕ್ಕೋತಾ ಇದ್ದೀನಿ. ನನ್ನ ಮಗ ಅವರು ಚಿಕ್ಕವನು ತಿಂತಾನೆ, ಅವನೊಂದು ಸ್ವಲ್ಪ ದೊಡ್ಡವನ ಜೊತೆ ತಿನ್ನುವಾಗ ಒಂದು ಸ್ವಲ್ಪ, ನಮ್ಮ ಜೊತೆ ತಿನ್ನುವಾಗ ಒಂದು ಸ್ವಲ್ಪ, ಆ ಥರ. ಇನ್ನು ಪೂರಿಗೆ ಒಂದು ಮಾಮೂಲಿ ಮೈದಾ ಹಿಟ್ಟು ಏನು ಹಾಕ್ಕೊಂಡಿಲ್ಲ, ಗೋಧಿ ಹಿಟ್ಟು ಸ್ವಲ್ಪ ರುಚಿ, ಆಮೇಲೆ ಸಕ್ಕರೆ ಒಂದು ಸ್ವಲ್ಪ ಲೈಟಾಗೆ ಸಕ್ಕರೆ ಮತ್ತು ಇನ್ನೊಂದು ಸ್ವಲ್ಪ ಚಿರೋಟಿ ರವೆ, ಅವನ್ನೊಂದು ಸ್ಪೂನ್ ಅಷ್ಟೇ, 1 ಸ್ಪೂನ್ ಇಲ್ಲ 1/2 ಸ್ಪೂನ್ ಅಷ್ಟೇ ಹಾಕ್ಕೊಂಡು ಮಿತ್ಕೊಳ್ಳೋದು ಪೂರಿಗೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟೆ. ಇನ್ನು ನಾನೊಂದು ಸ್ವಲ್ಪ ಹಾಕ್ಕೊಂಡು ನನಗೊಂದು ಸ್ವಲ್ಪ ಎತ್ತಿಡ್ತಾಯಿದ್ದೀನಿ. ಇನ್ನು ದೊಡ್ಡಕ್ಕೂ ತಟ್ಬೋದು, ನಾನು ಎಷ್ಟಾಗುತ್ತೋ ಅಷ್ಟು ತಟ್ಕೊಂಡಿದ್ದೀನಿ. ಇನ್ನು ನನ್ನ ಮಗ ಈ ಕಡೆ ರಗ್ಗಂತೂ ಬಿಡಲ್ಲ, ಅವನು ಎಲ್ಲೋದ್ರೂ ರಗ್ ಬಿಡಲ್ಲ, ರಗ್ಗದ ಜೊತೆಲೇ. ಇನ್ನು ಹೋದ್ಮೇಲೆ ಇನ್ನು ಅವಾಗೆಲ್ಲ ಆಗಲ್ಲ, ಹಂಗಾಗಿ ಆಮೇಲೆ ಒರೆಸೋದು. ನನ್ನ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲಿ ಒರೆಸಿ ಪೂಜೆ ಮಾಡೋಕ್ಕಾಗಲ್ಲ, ಆಗದೇ ಇರೋ ಕೆಲಸ. ಆಗುತ್ತೇನೋ, ಟ್ರೈ ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ನಮ್ಮ ಸೋಂಬೇರಿತನನೋ ಇನ್ನೊಂದು, ಹಂಗಾಗಿ ಹೊಸಿ ಲೇಜಿನೇ ಆಗೋಗ್ಬಿಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ರೆಡಿ ಮಾಡೋದು, ನಾಷ್ಟ ಮಾಡೋದು ಇದಾಗ್ಬಿಡುತ್ತೆ. ಇನ್ನು ಆಮೇಲೆ ಅವಾಗಲೇ ಇದ್ದಾಗಲೇ ಮನೆ ಒರೆಸ್ಕೊಳ್ಳೋದು ಅದೆಲ್ಲ ಆಗಲ್ಲ.
ಇನ್ನು ಇವನು ಚಿಕ್ಕವನಿಗೆ ಅವ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಸ್ಕೂಲ್ ಬಂದ ಮೇಲೆ ಆಟ ಆಡಿಸಾದ್ಮೇಲೆ ಅವನು ಸ್ನಾನ ಮಾಡಿಸಿ ಮಲಗಿಸೋದು. ಆಮೇಲೆ ನಾವು ಅವ್ನು ಮಲಗ್ದ ಅಂತ ಆಮೇಲೆ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡೋದು. ಅದು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅವ್ರದ್ದು ಬೆಳೀತಾ ಈಗಲೇ ಎಷ್ಟೋ ಬದಲಾವಣೆ ಆಗೋಗೈತೆ. ಇನ್ನೊಂದು ಸ್ವಲ್ಪ ದಿನ ಇಷ್ಟು ದಿನವೇ ಆಯ್ತಂತೆ. ಒಂದೊಂದು ದಿನ ಒಂದೊಂದು ಥರ ಚೇಂಜ್ ಅಷ್ಟೇ ಮಕ್ಕಳದು ಬದಲಾವಣೆಗಳು. ಇನ್ನು ಆಗೋಯ್ತು, ನಾನೆಲ್ಲ ರೆಡಿ ಆದೆ. ಪೂಜೆ ಮುಗಿಸ್ಕೊಂಡು ಬೇಡ ಬಿಚ್ಚಾಕ್ಬಿಟ್ಟು ಬೇರೆ ದಿಕ್ಕು ಹೋಗು, ಬೇರೆ ದಿಕ್ಕು ದೊಡ್ಡೊಂದು ಚಡ್ಡಿ ಇಟ್ಕೊಂಡವನು. 11 ಅಂತಂದರೆ ಈ ಥರ ಮಾತಾಡ್ತಾ ಇದ್ದಾನೆ ನೋಡಿ ನೀವು. ಏಟು ಹುಷಾರು ತನುಗೆ. ಮಾ ಮಾ ಖಾ ಖಾ ಮಧ್ಯದಲ್ಲಿ ಬರೀ ಖಾ ಸಿ ಸ್ಟ್ಯಾಂಡಿಂಗ್ ಲೈನ್. ಈ ವಿಡಿಯೋದಲ್ಲಿ ಅವರು ಮ್ಯಾಮ್ ಏನು ಹೇಳ್ಕೊಟ್ಟಿದ್ದಾರೋ ಅದೇ ಥರ ಸ್ಲೀಪಿಂಗ್ ಲೈನ್ ಬೇಗ ಅಂತ ಹೇಳ್ಬಿಟ್ಟು ಅದೇ ಥರ ಇನ್ನು ಬರೆಯೋದು ಬರೀತಾನೆ. ಆದ್ರೆ ಇದರಲ್ಲಿ ಇಷ್ಟು ಕೈಲಿ ಡೈರೆಕ್ಟ್ ಕೈಲಿ ಬರೀತಾನಲ್ಲ, ಹಂಗಾಗಿ ಕರೆಕ್ಟಾಗಿ ಬರುತ್ತೆ. ಸೈಟ್ಗೆ ಹಂಗೆ ಹಿಂಗೆ ಬರೀತಾನೆ. ಹಂಗಾಗಿ ಈ ವಿಡಿಯೋ ನೋಡಿದ್ದು ಎಲ್ರಿಗೂ ತುಂಬ ಥ್ಯಾಂಕ್ಸ್. ನೋಡಿ ಎಷ್ಟು ಚೆನ್ನಾಗೈತೆ ಇವಾಗ. ಬಾಯ್.